ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಡಿಸಿಎಂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ, ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನ, ಎಸ್ಸಿ ಬಸವರಾಜು ಅವರನ್ನು ಎಂಎಲ್ಸಿ ಮಾಡಲು ಆಗ್ರಹ. ಚಾಮರಾಜನಗರ ಸಚಿವರಾದ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಹಾಗೂ ಡಿಸಿಎಂ ಶಾಸಕರಾದ ಪುಟ್ಟರಂಗಶೆಟ್ಟಿ, ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನ, ಎಸ್ಸಿ ಬಸವರಾಜು ಅವರನ್ನು ಎಂಎಲ್ಸಿ ಮಾಡುವಂತೆ ವಾಲ್ಮೀಕಿ ನಾಯಕ ಸಮುದಾಯದ ಪರವಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ಸೋಮನಾಯ್ಕ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಸ್ಟಿ ವಿಭಾಗದ ಮಾಜಿ ಜಿಲ್ಲಾಧ್ಯಕ್ಷ ಪಾಳ್ಯ ಕೃಷ್ಣ ನಾಯಕ, ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯ ಅಮಚವಾಡಿ ರಾಜು, ಮುಖಂಡರಾದ ರಂಗಸ್ವಾಮಿ, ಯಾನಗನಹಳ್ಳಿ, ಎಚ್ಎಂ ಶಿವಣ್ಣ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಮಾಧ್ಯಮ ಸ್ನೇಹಿತರಿಗೆ ಸುಸ್ವಾಗತವನ್ನು ಬಯಸುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಸ್ನೇಹಿತರಾದಂಥ ಪಾಳ್ಯ ಕೃಷ್ಣ ಅವರು, ಇವತ್ತು ಶ್ರೀಮತಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಹಾಗೆ ನಮ್ಮ ಅರ್ಧಳ್ಳಿ ಗಡಿಮನೆ ಯಜಮಾನರಾದಂಥ ಎಚ್ಎಂ ಶಿವಣ್ಣವರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಅವರು, ಮತ್ತು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರಾದಂಥ ರಾಜು ಅವರು, ಮತ್ತು ನಮ್ಮ ಯಾಂಗಡಿ ಗಡಿ ಯಜಮಾನರಾದಂಥ ರಂಗಸ್ವಾಮಿ ಅವರು ನಮ್ಮ ಜೊತೆ ನಮ್ಮ ಪತ್ರಿಕಾಗೋಷ್ಠಿ ಹಾಜರಿರುತ್ತಾರೆ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ರಾಜ್ಯದ ವಿದ್ಯಮಾನಗಳು ತಮಗೆಲ್ಲ ಗೊತ್ತಿದೆ. ನಮ್ಮ ನಾಯಕರು, ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ನಿಷ್ಠಾವಂತ, ಪ್ರಾಮಾಣಿಕವಾದಂಥ ವ್ಯಕ್ತಿ. ಭಾಳ ಜವಾಬ್ದಾರಿಯುತವಾಗಿ, ಯಾವುದೇ ನಿಷ್ಕಳಂಕವಾಗಿ ಆಡಳಿತ ಮಾಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಇಂಥ ವ್ಯಕ್ತಿ ಸಂಘಟನೆಯ ಚತುರ. ಮತ್ತು ಎಲ್ಲ ವರ್ಗದ ಜನರು, ನಮ್ಮ ಜನಾಂಗ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ವಾಲ್ಮೀಕಿ ಜನಾಂಗ ಅಂತ ಹೇಳ್ತಾ ಇಲ್ಲ, ಎಲ್ಲ ಜನಾಂಗ ಇಷ್ಟಪಡುವಂಥ ಒಬ್ಬ ಧೀಮಂತ ನಾಯಕ. ಇಂಥ ವ್ಯಕ್ತಿಯನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸಂಘಟನೆ ಆಗುತ್ತೆ. ಮುಂಬರುವ 28ರ ಚುನಾವಣೆಗೆ ಪುನಃ ಪಕ್ಷ ಅಧಿಕಾರಕ್ಕೆ ತರಲು ಎಲ್ಲ ರೀತಿಯ ಶಕ್ತಿ ಅವರಲ್ಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಇಂಥವರಿಗೆ ಕೆಪಿಸಿಸಿ ವರಿಷ್ಠರು ಇವರಿಗೆ ಕೆಪಿಸಿಸಿ ಅಧ್ಯಕ್ಷ ಕೊಟ್ಟದ್ದೇ ಆದರೆ ಒಳ್ಳೆಯ ಸಂಘಟನೆ ಆಗ್ತದಲ್ಲ, ಎರಡನೇ ಮಾತೇ ಇಲ್ಲ. ಇಂಥವರಿಗೆ ಜೊತೆಗೆ ಇವರು ಅಧಿಕಾರವನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಮತ್ತೆ ಯಾವುದೇ ಆಕಾಂಕ್ಷೆಗಳಿಗೆ ಒಳಪಡದೆ ತಮ್ಮ ಏನು ಆದಾಯ ಏನಿದೆ ಇದರಲ್ಲೇ ಖರ್ಚು ಮಾಡಿ ಅಧಿಕಾರ ಮಾಡಿದಂಥ ವ್ಯಕ್ತಿಯಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಒಬ್ಬರೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಂಥವರಿಗೆ ಅಧಿಕಾರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಕೊಟ್ಟ ಜೊತೆಗೆ ಇವರಿಗೆ ಒಂದು ಅಧಿಕಾರನೂ ಬೇಕು. ಅಧಿಕಾರ ಸಂಘಟನೆ ಮಾಡಬೇಕು ಅಂದ್ರೆ ಒಂದು ಅಧಿಕಾರ ಬೇಕು. ಅಧಿಕಾರ ಏನು ಅಧಿಕಾರ ಅಂತ ಹೇಳಿದ್ರೆ, ಈ ಏನು ಮುಂಬರುವ ಸಚಿವ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇವರಿಗೆ DCM ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಇಡೀ ನಮ್ಮ ವಾಲ್ಮೀಕಿ ಜನಾಂಗ, ನಾಯಕ ಜನಾಂಗ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಒತ್ತಾಯ ಮಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಎರಡನೆಯದಾಗಿ ನಮ್ಮ ಸರಳ ಸಜ್ಜನಿಕೆ ಬಡವರ ಬಂಧು, ಯಾರನ್ನೂ ವಿರೋಧ ಪಕ್ಷದಲ್ಲೂ ಕೇಳನ್ನು ಬಯಸದಂಥ ಒಬ್ಬ ನಿಷ್ಠವಾದ ಪ್ರಾಮಾಣಿಕ ಶಾಸಕ ಅಂದರೆ ನಮ್ಮ ಸಿ ಪುಟ್ಟರಂಗಶೆಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇಂಥ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಜನಾಂಗದ ಏಕೈಕ ಶಾಸಕ ಅಂದರೆ ನಮ್ಮ ಪುಟ್ಟರಂಗಶೆಟ್ಟಿ. ಬೆಳಿಗ್ಗೆ 8 ಗಂಟೆಗೆ 5ರಲ್ಲಿ ಹಾಜರಿದ್ದು ಮತದಾರರಿಗೆ ಬೇಗ ಸಿಕ್ಕುವಂಥ, ಕೈ ಸಿಕ್ಕುವಂಥ ಶಾಸಕರು. ಮತ್ತು ಯಾವುದೇ ಕ್ಷೇತ್ರದಲ್ಲಿ ಯಾರೇ ಸಾವಪ್ಪಿದ್ರು ಅವ್ರ ಸಾವುಗ ಯಾವುದೇ ಪಕ್ಷ ಆಗಿರಲಿ, ಅವ್ರ ಸಾವುಗ ವಿಷಯ ತಿಳಿದ ತಕ್ಷಣ ಮೊದಲು ಹಾಜರಾಗುವಂಥ ವ್ಯಕ್ತಿ ನಮ್ಮ ಶಾಸಕರು. ಇಂಥ ವ್ಯಕ್ತಿಯ ನಿಷ್ಠಾವಂತ, ಹಿರಿತನ, ರಾಜಕಾರಣ ಇದೆಲ್ಲನೂ ಪರಿಗಣಿಸಿ ಹಿಂದೆ ಮಂತ್ರಿಯಾಗಿ ಇವರಿಗೆ ಅನುಭವ ಇದೆ, ಎಲ್ಲ ರೀತಿಯ ಅನುಭವ ಇದೆ. ಮತ್ತು ಪ್ರಾಮಾಣಿಕ ವ್ಯಕ್ತಿ,
ಮತ್ತು ಕಾಂಗ್ರೆಸ್ಗೆ ನಿಷ್ಠರಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಇಂಥ ವ್ಯಕ್ತಿಗೆ ಮುಂಬರುವ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇವರಿಗೆ ಒಂದು ಹಿರಿಯ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಇಡೀ ನಮ್ಮ ಜನಾಂಗದ ಪರವಾಗಿ ಇವರಿಗೆ ಮಂತ್ರಿ ಕೊಡಬೇಕಂತ ಪಕ್ಷದ ವರಿಷ್ಠರಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿರಿಯ ಮುಖ್ಯಮಂತ್ರಿ ಪಟ್ಟಿವಂತ ಅವರಿಲ್ಲ. ಚಿಕ್ಕಮಾದು ಅಂತೇಳಿ ಮಾಜಿ ಎಜ್ರಿಕೋಟೆ ಶಾಸಕರು ನಮ್ಮ ಜನಾಂಗದ ಇಡೀ 2 ಜಿಲ್ಲೆಯಲ್ಲಿ ಎಲ್ಲೇ ಐತಿಹಾಸಿಕ ಘಟನೆ ನಡೆದ್ರೂ ಬೇಗ ಬರ್ತಿದ್ದು ಅವರ ಕಷ್ಟಗಳಿಗೆ ಸ್ಪಂದಿಸಿದಂಥ ವ್ಯಕ್ತಿ ಅನಿಲ್ ಚಿಕ್ಕಮಾದವರು. ಅವರ ಮಗ ಅನಿಲ್ ಚಿಕ್ಕಮಾದವರು 2 ಸಾರಿ ಎಜ್ರಿಕೋಟೆಯಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಈಗಾಗಲೇ ನಿಗಮ ಮಂಡಳಿ ಅಧ್ಯಕ್ಷರು ಆಗಿದ್ದಾರೆ. ಅವರಿಗೆ ಬಹುಶಃ ಯಾರಿಗೆ ಇವತ್ತವರೆಗೂ ಯಾರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರು ಉತ್ತರ ಭಾಗಕ್ಕೆ ಕೊಟ್ಟಿದ್ದಾರೆ ಹೊರತು ನಮ್ಮ ದಕ್ಷಿಣ ಭಾಗಕ್ಕೆ ಕೊಟ್ಟಿಲ್ಲ. ಹಿಂದೆ ಜಯಕುಮಾರ್ JDS ಸರ್ಕಾರ ಇದ್ದಾಗ ಜಯಕುಮಾರ್ ಅವರು ಕೊಟ್ಟಿದ್ದು ಬಿಟ್ಟರೆ ಇತ್ತೀಚೆಗೆ ನಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಸಚಿವ ಸ್ಥಾನ ಇದುವರೆಗೂ ಕೊಟ್ಟಿಲ್ಲ. ಆದ್ದರಿಂದ ಅನಿಲ್ ಚಿಕ್ಕಮಾದ ಅವರಿಗೆ ಮುಂಬರುವ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ವಾಲ್ಮೀಕಿ ನಾಯಕ ಜನಾಂಗದ ಪರವಾಗಿ ನಾವು ಪಕ್ಷದ ವರಿಷ್ಠರಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ 40 ವರ್ಷದ ರಾಜಕಾರಣವನ್ನು ಮಾಡಿದಂಥ 3 ಸಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 1 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ SC ಬಸವರಾಜ್ ಅವರು ನಮ್ಮ ಜನಾಂಗದ ಮುಖಂಡರು, ವಾಲ್ಮೀಕಿ ಜನಾಂಗದ ಮುಖಂಡರು SC ಬಸವರಾಜ್ ಅವರು ಇವತ್ತಿಗೂ ಸಹ ಕೊಳ್ಳೇಗಾಲ ಮತ್ತು ಗುಂಡ್ಲಪೇಟೆ ಕ್ಷೇತ್ರದ ಉಸ್ತುವಾರಿಯಾಗಿದ್ದಾರೆ. ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇವರಿಗೆ ಎಲ್ಲೋ MLA ಇವ್ರ ಜೊತೆಯಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದವರು ಇವತ್ತು ಶಾಸಕರುಗಳಾಗಿದ್ದಾರೆ. ಇವ್ರಿಗೆ ಎಲ್ಲೂ ಶಾಸಕ ಸ್ಥಾನಕ್ಕೆ ಅವಕಾಶ ಸಿಕ್ಕಿಲ್ಲ. 40 ವರ್ಷದ ನಿಷ್ಠಾವಂತ ರಾಜಕಾರಣಿ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದ ಒಬ್ಬ ರಾಜಕಾರಣಿಗಳು, ಸತತವಾಗಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಯತೀಂದ್ರ ಅವರಿಗೆ ನಿಷ್ಠವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಇವರಿಗೆ ಮುಂಬರುವ ಖಾಲಿಯಾಗುವಂಥ 12 ವಿಧಾನ ಪರಿಷತ್ ಸದಸ್ಯರಲ್ಲಿ 1 ಸದಸ್ಯತ್ವ ಸ್ಥಾನವನ್ನು ಇವರು ಕೊಡಬೇಕು ಅಂತೇಳಿ ನಮ್ಮ ಜನಾಂಗದ ಪರವಾಗಿ ನಮ್ಮ ಇಡೀ ಎಲ್ಲ ಕಟ್ಟಗಡಿ ಎಲ್ಲ ಕಡೆನೂ ನಾವು ಮೀಟಿಂಗ್ಗಳು ಸಹ ಮಾಡಿದ್ದೀವಿ. ಕಟ್ಟಗಡಿ ಎಲ್ಲ ಪರವಾಗಿ ನಾವು ಸಹ ಅವರಿಗೆ ಪಕ್ಷದ ವರಿಷ್ಠರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ